ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಭಾರತದ ಎಲೆಕ್ಟ್ರಾನಿಕ್ಸ್ ನಿಗಮದಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿರುವಂಥದ್ದು. ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರ್ತದೆ, ಹಾಗಾಗಿ ವಿಡಿಯೋ ಕೊನೆ ತನಕ ನೋಡ್ರಿ. ಇದೇನು ಕಂಪನಿ ಅದಲ್ರಿ ಸ್ನೇಹಿತರೆ, ಇದು ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸ್ ಸ್ನೇಹಿತರೆ, ಅಂದರೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಒಂದು ಕಂಪನಿ ಸ್ನೇಹಿತರೆ. ಇವಾಗ ಪ್ರಸ್ತುತ ಏನು ಖಾಲಿ ಹುದ್ದೆಗಳವಲ್ರಿ, ಇವು ತಾತ್ಕಾಲಿಕ ಹುದ್ದೆಗಳ ಸ್ನೇಹಿತರೆ, ಅಂದರೆ ಕಾಂಟ್ರಾಕ್ಚುವಲ್ ಜಾಬ್ ಸ್ನೇಹಿತರೆ. ಇವು ಪರ್ಮನೆಂಟ್ ಅಥವಾ ಖಾಯಂ ಹುದ್ದೆಗಳಲ್ಲ ಸ್ನೇಹಿತರೆ. 1 ವರ್ಷ ಕಾಂಟ್ರಾಕ್ಟ್ ಪೀರಿಯಡ್ ಇರ್ತದ. ನಿಮ್ಮದು ವರ್ಕ್ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಅಂತಂದ್ರೆ 4 ವರ್ಷ ತನಕ ಕಾಂಟ್ರಾಕ್ಟ್ ಪೀರಿಯಡ್ ಎಕ್ಸ್ಟೆಂಡ್ ಆಗ್ತದೆ ಸ್ನೇಹಿತರೆ. ನೆಕ್ಸ್ಟ್ ಯಾವ ಹುದ್ದೆಗಳು ಖಾಲಿ ಅದಾವ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಪ್ರಾಜೆಕ್ಟ್ ಎಂಜಿನಿಯರ್ ಹುದ್ದೆಗಳು ಖಾಲಿ ಇರುವಂಥದ್ದು. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ BE ಅಥವಾ BTech ಪಾಸ್ ಮಾಡಿರ್ಬೇಕು. ಅಟ್ಲೀಸ್ಟ್ 60% ಅಂಕಗಳೊಂದಿಗೆ ಈ BE ಅಥವಾ BTech ಪಾಸ್ ಮಾಡಿರ್ಬೇಕು. ಇನ್ ಕೇಸ್ ನೀವೇನಾದರೂ SC ಅಥವಾ ST ಕ್ಯಾಟಗರಿಗೆ ಸೇರಿದ ಅಭ್ಯರ್ಥಿಗಳಿದ್ದೀರಿ ಅಂತಂದ್ರೆ 50% ಅಂಕಗಳೊಂದಿಗೆ ಈ BE ಅಥವಾ BTech ಪಾಸ್ ಮಾಡಿರ್ಬೇಕು. ಮಿನಿಮಮ್ 3 ವರ್ಷದ ಎಕ್ಸ್ಪೀರಿಯನ್ಸ್ ಹೊಂದಿರಬೇಕು. ಗರಿಷ್ಠ 33 ವರ್ಷ ವಯಸ್ಸಿನ ತನಕ ಅರ್ಜಿ ಸಲ್ಲಿಸಬಹುದು. ಇನ್ನು ಸ್ಯಾಲರಿ ನೋಡೋದಾದ್ರೆ, ಅಂದರೆ ಈ ಪ್ರಾಜೆಕ್ಟ್ ಎಂಜಿನಿಯರ್ ಹುದ್ದೆಗಳಿಗೆ ಸ್ಯಾಲರಿ ಎಷ್ಟಿರ್ತದ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಫಸ್ಟ್ ವರ್ಷ 40,000 ರೂಪಾಯಿ ಸ್ಯಾಲರಿ ಇರ್ತದ. 2ನೇ ವರ್ಷದಿಂದ ಪ್ರತಿ ತಿಂಗಳಿಗೆ 45,000 ರೂಪಾಯಿ ಪೇಮೆಂಟ್ ಇರುವಂಥದ್ದು. 3ನೇ ವರ್ಷದಿಂದ ಪ್ರತಿ ತಿಂಗಳಿಗೆ 50,000 ರೂಪಾಯಿ ಪೇಮೆಂಟ್. 4ನೇ ವರ್ಷದಿಂದ ಪ್ರತಿ ತಿಂಗಳಿಗೆ 55,000 ರೂಪಾಯಿ ಪೇಮೆಂಟ್ ಇರುವಂಥದ್ದು. ನೆಕ್ಸ್ಟ್ ಟೆಕ್ನಿಕಲ್ ಆಫೀಸರ್ ಹುದ್ದೆಗೂ ಕೂಡ ಸೇಮ್ ಸ್ನೇಹಿತರೆ, BE ಅಥವಾ BTech ಪಾಸ್ ಮಾಡಿರಬೇಕು. 60% ಅಂಕಗಳೊಂದಿಗೆ ಈ ಡಿಗ್ರಿ ಪಾಸ್ ಮಾಡಿರಬೇಕು. ಇನ್ ಕೇಸ್ ನೀವು SC ಅಥವಾ ST ಕ್ಯಾಟಗರಿಗೆ ಸೇರಿದ ಅಭ್ಯರ್ಥಿಗಳಿದ್ದೀರಿ ಅಂದರೆ 50% ಅಂಕಗಳೊಂದಿಗೆ ಈ BE ಅಥವಾ BTech ಪಾಸ್ ಮಾಡಿರಬೇಕು. ಮಿನಿಮಮ್ 1 ವರ್ಷದ ವರ್ಕ್ ಎಕ್ಸ್ಪೀರಿಯನ್ಸ್ ನೀವು ಹೊಂದಿರಬೇಕು. ಆಮೇಲೆ ಗರಿಷ್ಠ 30 ವರ್ಷ ವಯಸ್ಸಿನ ತನಕ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ಸ್ಯಾಲರಿ ಬಗ್ಗೆ ನೋಡೋದಾದ್ರೆ, ಫಸ್ಟ್ ವರ್ಷ 25,000 ರೂಪಾಯಿ ಪೇಮೆಂಟ್ ಇರ್ತದೆ. ಪ್ರತಿ ತಿಂಗಳಿಗೆ 25,000 ರೂಪಾಯಿ ಪೇಮೆಂಟ್ ಇರ್ತದೆ. 2ನೇ ವರ್ಷದಿಂದ ಪ್ರತಿ ತಿಂಗಳಿಗೆ 28,000 ರೂಪಾಯಿ ಪೇಮೆಂಟ್ ಆಗ್ತದೆ. 3 ಮತ್ತು 4ನೇ ವರ್ಷದಿಂದ ಪ್ರತಿ ತಿಂಗಳಿಗೆ 31,000 ರೂಪಾಯಿ ಪೇಮೆಂಟ್ ಆಗ್ತದೆ ಸ್ನೇಹಿತರೆ. ನೆಕ್ಸ್ಟ್ ಅಸಿಸ್ಟೆಂಟ್ ಎಂಜಿನಿಯರ್ ಮತ್ತು ಅಸಿಸ್ಟೆಂಟ್ ಪ್ರಾಜೆಕ್ಟ್ ಎಂಜಿನಿಯರ್ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಡಿಪ್ಲೊಮಾ ಪಾಸ್ ಮಾಡಿರ್ಬೇಕು. ಈ ಅಸಿಸ್ಟೆಂಟ್ ಎಂಜಿನಿಯರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಕನಿಷ್ಠ 5 ವರ್ಷದ ವರ್ಕ್ ಎಕ್ಸ್ಪೀರಿಯನ್ಸ್ ಹೊಂದಿರಬೇಕು. ಗರಿಷ್ಠ 35 ವರ್ಷ ಮೀರಿರಬಾರ್ದು. ಅಸಿಸ್ಟೆಂಟ್ ಎಂಜಿನಿಯರ್ ಆಮೇಲೆ ಅಸಿಸ್ಟೆಂಟ್ ಪ್ರಾಜೆಕ್ಟ್ ಎಂಜಿನಿಯರ್ ಇದರಿಗೆ 2 ಹುದ್ದೆಗಳಿಗೆ ಪೇಮೆಂಟ್ ಸೇಮ್ ಇರ್ತದೆ ಸ್ನೇಹಿತರೆ. ಪ್ರತಿ ತಿಂಗಳಿಗೆ 24,804 ರೂಪಾಯಿ ಬೇಸಿಕ್ ಪೇಮೆಂಟ್ ಇರುವಂಥದ್ದು. ನೆಕ್ಸ್ಟ್ ಈ ಅಸಿಸ್ಟೆಂಟ್ ಪ್ರಾಜೆಕ್ಟ್ ಎಂಜಿನಿಯರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಮಿನಿಮಮ್ 1 ವರ್ಷದ ಎಕ್ಸ್ಪೀರಿಯನ್ಸ್ ಹೊಂದಿರಬೇಕು. ಗರಿಷ್ಠ 30 ವರ್ಷ ವಯಸ್ಸಿನ ತನಕ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ಸೀನಿಯರ್ ಆರ್ಟಿಸನ್ ITI ಪಾಸ್ ಆದ್ರೆ ಸಾಕು ಸ್ನೇಹಿತರೆ, ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಆದರೆ 2 ವರ್ಷದ ವರ್ಕ್ ಎಕ್ಸ್ಪೀರಿಯನ್ಸ್ ಹೊಂದಿರಬೇಕು. ಗರಿಷ್ಠ 30 ವರ್ಷ ವಯಸ್ಸಿನ ತನಕ ಅರ್ಜಿ ಸಲ್ಲಿಸಬಹುದು. ಈ ಹುದ್ದೆಗಳಿಗೆ ಪ್ರತಿ ತಿಂಗಳಿಗೆ 22,718 ರೂಪಾಯಿ ಬೇಸಿಕ್ ಪೇಮೆಂಟ್ ಇರುವಂಥದ್ದು. ಈ ಗರಿಷ್ಠ ವಯೋಮಿತಿ ಏನದವಲ್ಲ ಸ್ನೇಹಿತರೆ, ಈ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡಲಾಗ್ತದೆ. ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ನೋಡೋದಾದ್ರೆ, SC ಅಥವಾ ST ಕ್ಯಾಟಗರಿ ಅಭ್ಯರ್ಥಿಗಳಿಗೆ 5 ವರ್ಷದ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ. OBC ಕ್ಯಾಟಗರಿ ಅಭ್ಯರ್ಥಿಗಳಿಗೆ 3 ವರ್ಷದ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ. ಇನ್ನು ಅಂಗವಿಕಲ ಅಭ್ಯರ್ಥಿಗಳಿದ್ರು ಅಂತಂದ್ರೆ ಅವರಿಗೆ 10 ವರ್ಷದ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ. ನೆಕ್ಸ್ಟ್ ಈ ಹುದ್ದೆಗಳಿಗೆ ಅರ್ಜಿ ಹೆಂಗ್ ಸಲ್ಲಿಸೋದು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಈ ಹುದ್ದೆಗಳಿಗೆ ಯಾವುದೇ ರೀತಿಯ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಈ ಕಂಪ್ನಿ ಅಫೀಷಿಯಲ್ ವೆಬ್ಸೈಟ್ದಾಗ ಒಂದು ಅಪ್ಲಿಕೇಶನ್ ಫಾರ್ಮ್ಯಾಟ್ ಆ ಸ್ನೇಹಿತರೆ. ಆ ಅಪ್ಲಿಕೇಶನ್ ಫಾರ್ಮ್ಯಾಟ್ದ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ರಿ. ಡೌನ್ಲೋಡ್ ಮಾಡ್ಕೊಂಡು ನೀಟಾಗಿ ತುಂಬ್ರಿ ಸ್ನೇಹಿತರೆ. ತುಂಬಿ ಡೈರೆಕ್ಟ್ ಏನಂದ್ರೆ ಇಂಟರ್ವ್ಯೂಗೆ ಅಟೆಂಡ್ ಆಗಬೇಕ್ರಿ. ಈ ಅಪ್ಲಿಕೇಶನ್ ತುಂಬಿರ್ತಕ್ಕಂಥ ಅಪ್ಲಿಕೇಶನ್ ಜೊತೆಗೆ ಕೆಲವು ಡಾಕ್ಯುಮೆಂಟ್ಸ್ಗಳು ಹೇಳ್ತೀನಿ ಸ್ನೇಹಿತರೆ. ಯಾವ್ಯಾವ ಡಾಕ್ಯುಮೆಂಟ್ಸ್ ಅಂದ್ರೆ SSLC ಮಾರ್ಕ್ಸ್ ಕಾರ್ಡ್, ಆಮೇಲೆ ಕ್ವಾಲಿಫಿಕೇಶನ್ಗೆ ಸಂಬಂಧಿಸಿದಂಗೆ ಅಂದ್ರೆ ಯಾವ ಕ್ವಾಲಿಫಿಕೇಶನ್ ಆಧಾರದ ಮೇಲೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ತಾ ಇದ್ದೀರೋ ಆ ಕ್ವಾಲಿಫಿಕೇಶನ್ಗೆ ಸಂಬಂಧಿಸಿದಂಥ ಮಾರ್ಕ್ಸ್ ಕಾರ್ಡ್ಗಳು, ಆಮೇಲೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಗಳು, ಕ್ಯಾಟಗರಿ ಸರ್ಟಿಫಿಕೇಟ್ಗಳು, ID ಪ್ರೂಫು, ಆಮೇಲೆ ಏನಾದರೂ ರಿಸರ್ವೇಷನ್ ಕೋರ್ತಿದ್ರಿ ಅಂತಂದ್ರೆ ಅದಕ್ಕೆ ಸಂಬಂಧಿಸಿದಂಥ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳ ಜೊತೆಗೆ 1 ಅಥವಾ 2 ಸೆಟ್ ಸೆಲ್ಫ್ ಅಟೆಸ್ಟೆಡ್ ಜೆರಾಕ್ಸ್ ಕಾಪಿನೂ ಕೂಡ ಇಟ್ಕೊಂಡು ಹೋಗ್ಬೇಕು ಸ್ನೇಹಿತರೆ. ಇಂಟರ್ವ್ಯೂಗೆ ಎಲ್ಲಿ ಅಟೆಂಡ್ ಮಾಡ್ಬೇಕು, ಆಮೇಲೆ ಯಾವ ದಿನಾಂಕದಂದು ಇಂಟರ್ವ್ಯೂಗೆ ಹೋಗ್ಬೇಕಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಬೆಂಗಳೂರು ಸೌತ್ ಜೋನ್ದು ಇಲ್ಲಿ ಅಡ್ರೆಸ್ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಈ ಅಡ್ರೆಸ್ಸಿಗೆ ಹೋಗಿ ನೀವು ಇಂಟರ್ವ್ಯೂಗೆ ಅಟೆಂಡ್ ಆಗಬೇಕ್ರಿ.
ಮಾರ್ಚ್ 6, 2025 ಈ ದಿನಾಂಕದಂದು ಇಂಟರ್ವ್ಯೂಗೆ ಅಟೆಂಡ್ ಆಗಬೇಕು ಸ್ನೇಹಿತರೆ. ನೆಕ್ಸ್ಟ್, ನೇಮಕಾತಿ ಯಾವ ಆಧಾರದ ಮೇಲೆ ಮಾಡ್ಕೊಳ್ತಾರ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ನಿಮ್ದು ಎಜುಕೇಶನ್ ಕ್ವಾಲಿಫಿಕೇಶನ್, ಎಕ್ಸ್ಪೀರಿಯನ್ಸ್, ಆಮೇಲೆ ಪರ್ಸನಲ್ ಇಂಟರ್ವ್ಯೂನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಳ್ತಾರೆ. ಫಸ್ಟ್, ಎಜುಕೇಶನ್ ಕ್ವಾಲಿಫಿಕೇಶನ್. ಈ BE ಆಗಿರ್ಬೋದು, BTech ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, IT ಆಗಿರ್ಬೋದು, ಯಾವುದು ಕ್ವಾಲಿಫಿಕೇಶನ್ ಮೇಲೆ ನೀವು ಅರ್ಜಿ ಸಲ್ಲಿಸಿರ್ತೀರಲ್ರಿ, ನೀವೇನು ಕ್ವಾಲಿಫಿಕೇಶನ್ ಮುಗಿಸಿರ್ತೀರಲ್ರಿ, ಆ ಕ್ವಾಲಿಫಿಕೇಶನ್ ನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಒಟ್ಟು ಅಂಕಗಳ 20% ಅಂಕಗಳನ್ನ ಈ ಮೆರಿಟ್ ಲಿಸ್ಟಿಗೆ ಗಣನೆಗೆ ತಗೊಳ್ತಾರೆ. ನೆಕ್ಸ್ಟ್, ಎಕ್ಸ್ಪೀರಿಯನ್ಸ್. 3 ವರ್ಷದ ಎಕ್ಸ್ಪೀರಿಯನ್ಸ್ ಇತ್ತಂದ್ರೆ 15 ಮಾರ್ಕ್ಸ್ ಅಂತ ಹೇಳಿ ಆ್ಯಡ್ ಮಾಡ್ತಾರ. ಈ 3 ವರ್ಷದ ಮೇಲೆ ಇನ್ ಅಡಿಷನ್ ಆಗಿ ಏನು ಹೆಚ್ಚಿಗೆ ಎಕ್ಸ್ಪೀರಿಯನ್ಸ್ ಇತ್ತಲ್ರಿ, ಪ್ರತಿಯೊಂದು ವರ್ಷಕ್ಕೆ 5 ಮಾರ್ಕ್ಸ್ ಅಂತ ಹೇಳಿ ಈ ಮೆರಿಟ್ ಲಿಸ್ಟಿಗೆ ಆ್ಯಡ್ ಮಾಡ್ತಾರೆ. ಇವು ಎಲ್ಲ ಹುದ್ದೆಗಳಿಗೆ ಇದೇ ರೀತಿ ಅಪ್ಲೈ ಮಾಡ್ತಾರೆ ಸ್ನೇಹಿತರೆ. ನೆಕ್ಸ್ಟ್, ಪರ್ಸನಲ್ ಇಂಟರ್ವ್ಯೂ 50 ಮಾರ್ಕ್ಸ್ ಪರ್ಸನಲ್ ಇಂಟರ್ವ್ಯೂ ಇರ್ತದೆ. ಈ ಕ್ವಾಲಿಫಿಕೇಶನ್, ಆಮೇಲೆ ಈ ಎಕ್ಸ್ಪೀರಿಯನ್ಸ್ ಮಾರ್ಕ್ಸ್, ಆಮೇಲೆ ಈ ಪರ್ಸನಲ್ ಇಂಟರ್ವ್ಯೂನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಒಟ್ಟು ಅಂಕಗಳ ಆಧಾರದ ಮೇಲೆ, ಅಂದ್ರೆ ಅತಿ ಹೆಚ್ಚು ಅಂಕಗಳು ಯಾರು ಇರ್ತಾವೋ ಅಂತ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡ್ಕೊಳ್ತಾರೆ. ನೇಮಕಾತಿ ಮಾಡ್ಕೊಂಡ್ಮೇಲೆ ಪೋಸ್ಟಿಂಗ್ ಎಲ್ಲಿ ಕೊಡ್ತಾರ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಅಂದ್ರೆ ಪೋಸ್ಟಿಂಗ್ ಎಲ್ಲಿ ಕೊಡ್ತಾರ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಪೋಸ್ಟಿಂಗ್ ನೋಡ್ರಿ ಸ್ನೇಹಿತರೆ, ಭಾರತದಾದ್ಯಂತ ಎಲ್ಲಿ ಬೇಕಾದ್ರೂ ಕೊಡಬಹುದು. ಬೆಂಗಳೂರಲ್ಲಿಯೂ ಕೂಡ ಪೋಸ್ಟಿಂಗ್ ಅದ, ಬಟ್ ಬೆಂಗಳೂರಲ್ಲಿಯೇ ನಿಮಗೆ ಪೋಸ್ಟಿಂಗ್ ಕೊಡ್ತಾರ ಅಂತ ಹೇಳಕ್ ಆಗೋದಿಲ್ಲ ಸ್ನೇಹಿತರೆ. ಭಾರತದಾದ್ಯಂತ ಎಲ್ಲಿ ಬೇಕಾದ್ರೂ ನಿಮಗೆ ಪೋಸ್ಟಿಂಗ್ ಕೊಡಬಹುದು. ಭಾರತದಾದ್ಯಂತ ಎಲ್ಲಿಯಾದರೂ ಪೋಸ್ಟಿಂಗ್ ಕೊಡ್ಲಿ, ನಾನು ಅಲ್ಲಿ ಹೋಗಿ ವರ್ಕ್ ಮಾಡ್ತೀನಿ ಅಂತ ಅನ್ನೋರು ಇಂಟರ್ವ್ಯೂಗೆ ಅಟೆಂಡ್ ಆಗ್ರಿ ಸ್ನೇಹಿತರೆ. ಇದಿಷ್ಟು ಈ ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಆಫ್ ಇಂಡಿಯಾದಿಂದ ಹೊರಡಿಸಿರ್ತಕ್ಕಂಥ ಅಧಿಸೂಚನೆಯ ಮಾಹಿತಿ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.